ರೈತ ದೇಶದ ನಾಡಿಮಿಡಿತ. ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಮಳೆಯಾಶ್ರಿತದಲ್ಲಿ ಬೆಳೆಯಲಾಗೋ ಅತಿ ಮುಖ್ಯ ಎಣ್ಣೆಕಾಳಿನ ಬೆಳೆ ಅಂದ್ರೆ ಅದು ಶೇಂಗಾ ಅಥವಾ ನೆಲಗಡಲೆ. ಈ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಅಳವಡಿಕೆಗೆ ಸಾಕಷ್ಟು ಅವಕಾಶಗಳಿದ್ರೂ ಅವುಗಳ ಬಗ್ಗೆ ರೈತರಿಗೆ ಸೂಕ್ತ ಮಾಹಿತಿ ಇಲ್ಲ. ರಾಜ್ಯದ ದಕ್ಷಿಣ ಭಾಗದಲ್ಲೂ ಮುಂಗಾರು ಹಂಗಾಮಿನಲ್ಲಿ ಈ ಬೆಳೆಯನ್ನ ಬೆಳೀತಾ ಇದ್ದು, ಸೂಕ್ತ ತಳಿಗಳ ಆಯ್ಕೆ ಮತ್ತು ಕೆಲವು ಮುಖ್ಯ ಬೇಸಾಯ ಕ್ರಮಗಳನ್ನು ಪಾಲಿಸೋದ್ರಿಂದ ಒಳ್ಳೆ ಇಳುವರಿ ಪಡೆಯಬಹುದು ಅಂತಾರೆ ತಜ್ಞರು. ಶೇಂಗಾ ಕರ್ನಾಟಕದ ಒಂದು ಪ್ರಧಾನ ಎಣ್ಣೆಕಾಳು ಬೆಳೆ. ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಭಾಗಗಳಲ್ಲಿ ಇದನ್ನ ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಅಂದಾಜು 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ರಾಜ್ಯದ ದಕ್ಷಿಣ ಜಿಲ್ಲೆಗಳಿಗೆ ಬಂದ್ರೆ ಶೇಂಗಾ ಬೆಳೆಯುವಂತಹ ಕ್ಷೇತ್ರ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ. ಶೇಂಗಾ ಬೆಳೆಯಲ್ಲಿ ನಿರೀಕ್ಷಿತ ಮಟ್ಟದ ಇಳುವರಿ ಪಡೆಯುವವರ ಸಂಖ್ಯೆ ಕಡಿಮೆ ಇದ್ದು, ಇದನ್ನ ಉತ್ತಮಗೊಳಿಸಲು ಸಾಕಷ್ಟು ಅವಕಾಶಗಳಿವೆ ಅಂತಾರೆ ಬೇಸಾಯ ತಜ್ಞ ಡಾಕ್ಟರ್ ಮೂಡಲಗಿರಿಯಪ್ಪ. ಕೆಲವೊಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಂದರೆ ರೈತರು ಮಾಡ್ತಾ ಇರ್ತಾರೆ. ಆ ಮಾಡ್ತಾ ಇರ್ತಕ್ಕಂಥ ಒಂದು ಕ್ರಮಗಳಲ್ಲಿ ಸುಮಾರು ಒಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೆ ಆದರೆ ಸೂಕ್ತ ಒಂದು ಬೇಸಾಯ ಕ್ರಮಗಳನ್ನು ಅಳವಡಿಸಿ ಸ್ವಲ್ಪನೇ ಬದಲಾವಣೆ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಈ ಶೇಂಗಾ ಬೆಳೆಯ ಒಂದು ಇಳುವರಿನ ಹೆಚ್ಚಿಸಬಹುದು. ಉದಾಹರಣೆಗೆ ಈಗ ನಾವು ಶೇಂಗಾ ಬೆಳಿಬೇಕಾದ್ರೆ ಭೂಮಿಯ ಸಿದ್ಧತೆ, ಈಗ ಭೂಮಿಯ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾವು ಮುಂಚೆ ಒಂದು 2 ಸಾರಿ 3 ಸಾರಿ ನೇಗಿಲಿಂದ ಅಥವಾ ಟ್ರ್ಯಾಕ್ಟರಿಂದ ಉಳುಮೆ ಮಾಡಿ ಭೂಮಿಯನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಭೂಮಿಯ ಸಿದ್ಧತೆ ಮಾಡ್ಕೊಂಡಂತ ತದನಂತರ ನಾವು ತಿಪ್ಪೆ ಗೊಬ್ಬರನ ಇತ್ತೀಚೆಗೆ ರೈತರು ಹಾಕ್ತಿಲ್ಲ. ದಯಮಾಡಿ ತಿಪ್ಪೆ ಗೊಬ್ಬರನ್ನ ಹಾಕಬೇಕಾಗ್ತದೆ. ಸುಮಾರು 7.5 ಟನ್ 1 ಹೆಕ್ಟೇರ್ ಪ್ರದೇಶಕ್ಕೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಒಂದು ತಿಪ್ಪೆ ಗೊಬ್ಬರನ ಬಿತ್ತುವ 10ರಿಂದ 15 ದಿವಸ ಮುಂಚೆ ಹಾಕಬೇಕಾಗುತ್ತೆ. ಅದನಂತರ ಭೂಮಿಯ ಒಂದು ಸಿದ್ಧತೆ ಪಡಿಸಿಕೊಂಡ ತಕ್ಷಣ ನಾವು ತಳಿಗಳ ಆಯ್ಕೆ, ಈಗ ಸುಮಾರು ಶೇಂಗಾದಲ್ಲಿ ಸಾಕಷ್ಟು ಸುಧಾರಿತ ತಳಿಗಳನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಬಿಡುಗಡೆ ಮಾಡಿದೆ. ಅಂದರೆ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ KCG 2 ಅಂತೀವಿ, ಅಂದರೆ ಚಿಂತಾಮಣಿ 2 ಶೇಂಗಾ ಅಂತೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ಒಂದು ಎಕ್ರಿಸ್ಯಾಟ್ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಸುಮಾರು 11 ತಳಿಗಳನ್ನು ಪರೀಕ್ಷೆ ಮಾಡಿ ಆ ಒಂದು 11 ತಳಿಗಳಲ್ಲಿ ICGB 9114 ಅಂತ ತಳಿ ಬಹಳ ಉತ್ತಮವಾಗಿ ಬರ್ತಾ ಇದೆ. ಅಂದರೆ ಈ ಒಂದು ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದನ್ನು ಬೆಳೆದ್ರೆ ರೋಗ ನಿರೋಧಕ ಶಕ್ತಿಯನ್ನು ತಡೆಗೊಳ್ತಕ್ಕಂಥ ಶಕ್ತಿ ಇದೆ. ಹಂಗಾಗಿ ಇದರ ಒಂದು ಮಳೆ ಕಡಿಮೆ ಆದಾಗ್ಯೂ ಕೂಡ ಇದು ಒಂದು ಇಳುವರಿ ಮಟ್ಟ ನಾವು ನಿರೀಕ್ಷಿಸಬಹುದು. ತಳಿಗಳ ಒಂದು ಆಯ್ಕೆ ಮಾಡ್ಕೊಂಡ ತಕ್ಷಣ ನಾವು ಬಿತ್ತನೆ ಮಾಡತಕ್ಕಂಥ ಬೀಜದ ಪ್ರಮಾಣ ಬಹಳ ಮುಖ್ಯ. ಈಗ ನಾವು ಶಿಫಾರಸು ಮಾಡಿರೋದು 1 ಹೆಕ್ಟೇರ್ ಪ್ರದೇಶಕ್ಕೆ 110ರಿಂದ 120 kg ಶೇಂಗಾ ಬೀಜ ಹಾಕಬೇಕಾಗುತ್ತೆ. ಇನ್ನು ಬಿತ್ತುವ ಮೊದಲು ಬೀಜಗಳಿಗೆ ಉಪಚಾರ ಮಾಡೋದು ಬಹಳ ಮುಖ್ಯ. ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟನ್ ಅಥವಾ 5 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಅದೇ ರೀತಿ ಎಕರೆ ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಮತ್ತು 200 ಗ್ರಾಂ PSB ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡೋದು ಸೂಕ್ತ. ಕೆಲವು ಪ್ರದೇಶಗಳಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಹೆಚ್ಚು ಇರೋದ್ರಿಂದ ಅಂತಹ ಪ್ರದೇಶಗಳಲ್ಲಿ ಪ್ರತಿ ಕೆಜಿ ಬೀಜಕ್ಕೆ 15 ಮಿಲಿ ಕ್ಲೋರೋಫೈರಿಫಾಸ್ ಔಷಧಿಯಿಂದ ಉಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು. ಇನ್ನು ಬೀಜೋಪಚಾರಕ್ಕೆ ಯಂತ್ರವನ್ನ ಕೂಡ ಬಳಸಬಹುದು. ಇಲ್ಲಿ ನೀವು ನೋಡ್ತಾ ಇರುವುದು ಸೀಡ್ ಡ್ರಮ್. ಇದರಲ್ಲಿ ಒಂದು ಸಲಕ್ಕೆ 20 ಕೆಜಿಯಷ್ಟು ಶೇಂಗಾ ಬೀಜಗಳನ್ನ ಉಪಚಾರ ಮಾಡಬಹುದು. ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ಕೈಗೊಳ್ಳುವವರಿಗೆ ಇದು ತುಂಬಾ ಅನುಕೂಲಕರ.
ಈ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ರೈತರು ಶಿಫಾರಸ್ಸಿನಂತೆ ಗೊಬ್ಬರಗಳನ್ನ ಬಳಸಬೇಕು ಮತ್ತು ಲಘು ಪೋಷಕಾಂಶಗಳನ್ನ ಕೊಡೋಕೆ ಮರೆಯಬಾರದು. ಬಿತ್ತನೆ ವಿಧಾನ ಮತ್ತು ಜಿಪ್ಸಮ್ ಪೂರೈಕೆ ಈ ಬೆಳೆಯ ಬೇಸಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾರೆ ತಜ್ಞರು. ಇತ್ತೀಚೆಗೆ ನಾವೊಂದು ಕೆಲವೊಂದು ಸುಮಾರು ಎಲ್ಲಾ ಕಡೆ ಎಲ್ಲಾ ಭಾಗಗಳಲ್ಲೂ ಕೂಡ ನಾವು ಒಂದು ಸರ್ವೆ ಮಾಡಿ ನೋಡಿದಾಗ ಲಘು ಪೋಷಕಾಂಶಗಳ ಕೊರತೆ ಕೂಡ ಕಂಡುಬರ್ತದೆ. ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬೇಕಾದ್ರೆ ನಾವು ಈಗ ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ಈ ಒಂದು ಸತುವಿನ ಸಲ್ಫೇಟನ್ನು ಕೂಡ ಬಿತ್ತುವುದಕ್ಕಿಂತ ಮುಂಚೆ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ, ಅಂದರೆ ಸುಮಾರು 12 kg ಸತುವಿನ ಸಲ್ಫೇಟನ್ನು, ಅದೇ ರೀತಿಯಾಗಿ 10 kg ಬೋರಾಕ್ಸನ್ನು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಬಿತ್ತುವುದಕ್ಕಿಂತ ಮುಂಚೆನೇ ಹಾಕಿದ್ದೇ ಆದರೆ ಈ ಲಘು ಪೋಷಕಾಂಶಗಳ ಕೊರತೆ ಕೂಡ ನಾವು ಹೋಗಲಾಡಿಸಬಹುದು. ಇನ್ನು ಒಂದು ವೇಳೆ ಬಿತ್ತುವ ಸಮಯದಲ್ಲಿ ಈ ಲಘು ಪೋಷಕಾಂಶಗಳನ್ನು ಹಾಕಲಿಲ್ಲ ಅಂದರೆ ಒಂದು ವೇಳೆ ಬೆಳೆಯ ಹಂತದಲ್ಲಿ ಈ ಬೋರಾನ್ ಕೊರತೆ ಕಂಡು ಬಂದಾಗ 0.1 ಒಂದು ಬೋರಾನ್ ದ್ರಾವಣವನ್ನು ಸಿಂಪಡಿಸಿದ್ರು ಕೂಡ ಆ ಒಂದು ಕೊರತೆಯನ್ನು ನಾವು ನೀಗಿಸಬಹುದು. ತದನಂತರ ಈ ಶೇಂಗಾ ಇನ್ನು ಬಿತ್ತುವುದು, ಈ ಶೇಂಗಾ ಬಿತ್ತಿದಾಗ 1 ಅಡಿ ಸಾಲ ಅಂದರೆ 30 ಸೆಂಟಿಮೀಟರ್ ಸಾಲಿನಿಂದ ಸಾಲಕ್ಕೆ, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಬಿತ್ತಬೇಕಾಗತ್ತೆ. ಇನ್ನು ಬಿತ್ತುವ ವಿಧಾನ ಕೂಡ ಬಹಳ ಮುಖ್ಯ. ಇತ್ತೀಚೆಗೆ ಈ ರೈತರು ಈ ಒಂದು ಕೂರಿಗೆಯಲ್ಲಿ ಇದನ್ನು ಬಿತ್ತುವ ಪದ್ಧತಿ ಇದೆ. ಈ ರೈತರು ಬಿತ್ತಕ್ಕಂಥ ಕೂರಿಗೆ ಪದ್ಧತಿಯಿಂದ ಸಾಕಷ್ಟು ಆಳುಗಳು ಬೇಕಾಗುತ್ತೆ. ಅದಕ್ಕಾಗಿ ನಾವು ಒಂದು ಬೀಜ ಮತ್ತು ಗೊಬ್ಬರ ಏಕಕಾಲಕ್ಕೆ ಬಿತ್ತುವ ಸಂಯುಕ್ತ ಕೂರಿಗೆಯನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಸೊ ಇಂಥ ಕೂರಿಗೆಯಿಂದ ಬಿತ್ತಿದ್ದೇ ಆದರೆ ರೈತರು 1 ಹೆಕ್ಟೇರ್ಗೆ ಬೇಕಾಗತಕ್ಕಂಥ ಶಿಫಾರಸು ಮಾಡತಕ್ಕಂಥ ಸಸಿಗಳನ್ನು ಕಾಪಾಡ್ಕೋಬಹುದು. ಅದೇ ರೀತಿಯಾಗಿ ಆಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ರೈತರ ಎತ್ತುಗಳಿಂದ ಆದರೆ ಸಾಕಷ್ಟು ಟೈಮ್ ತಗೊಳ್ಳುತ್ತೆ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ತೇವಾಂಶದ ಕೊರತೆ ಆಗಿಬಿಟ್ಟು ಆ ಬೀಜ ಮೊಳಕೆ ಹೊಡೆಯೋದು ಕಡಿಮೆ ಆಗುತ್ತೆ. ಅದಕ್ಕೆ ದಯಮಾಡಿ ಇಂಥ ಒಂದು ಬೀಜ ಮತ್ತು ಗೊಬ್ಬರ ಬಿತ್ತುವ ಸಂಯುಕ್ತ ಕೂರಿಗೆಯಿಂದ ಬಿತ್ತಿದ್ದೇ ಆದರೆ ತೇವಾಂಶವನ್ನು ಸರಿಯಾಗಿ ಕಾಪಾಡಿಕೊಂಡು ಸಸಿಗಳ ಸಂಖ್ಯೆ ಸರಿಯಾಗಿ ಕಾಪಾಡಿಕೊಂಡು ಆ ಒಂದು ಸಸಿಗಳ ಒಂದು ಸಮೃದ್ಧ ಬೆಳೆಗಳನ್ನು ನಾವು ನೋಡಬೇಕಾಗ್ತದೆ. ಕೂರಿಗೆಯಿಂದ ಬಿತ್ತಿದ್ದಾದ್ಮೇಲೆ ಈಗ ನಾವು ಎಡೆಕುಂಟೆ ಹೇಳ್ತೀವಿ. ಸಾಮಾನ್ಯವಾಗಿ 35ರಿಂದ 40 ದಿವಸದಲ್ಲಿ ಎಡೆಕುಂಟೆ ಹೊಡಿಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಜಿಪ್ಸಮ್ನ ಹಾಕಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಕೂಡ 1 ಹೆಕ್ಟೇರ್ ಪ್ರದೇಶಕ್ಕೆ 500 kg ಜಿಪ್ಸಮನ್ನು ಹಾಕ್ಬೋದು. ಒಂದು ವೇಳೆ ಬಿತ್ತುವ ಪೂರ್ವದಲ್ಲಿ ಈ ಒಂದು ಜಿಪ್ಸಮ್ನ ಹಾಕಲಿಲ್ಲ ಅಂದರೆ ಇದರ ಒಂದು ಕೊರತೆ ಹೂವಾಡುವ ಹಂತದಲ್ಲಿ 30ರಿಂದ 40 ದಿವಸದಲ್ಲಿ ಈ ಒಂದು ಕೊರತೆ ಜಾಸ್ತಿ ಇದೆ. ದಯಮಾಡಿ ಅದಕ್ಕೆ ಆ ಒಂದು 35ರಿಂದ 40 ದಿವಸದಲ್ಲಿ ಸುಮಾರು 1 ಹೆಕ್ಟೇರ್ಗೆ 500 kg ಜಿಪ್ಸಮನ್ನು ಸಾಲಿನ ಮಧ್ಯದಲ್ಲಿ ಹಾಕಿ ಆ ಸಾಲಿಗೆ ಇದು ಮಾಡಬೇಕಾಗುತ್ತೆ. ಇನ್ನು ಕಳೆಗಳ ಹತೋಟಿಗೆ ಬಿತ್ತಿದ ದಿನ ಅಥವಾ ಮಾರನೇ ದಿನ ಪೆಂಡಿಮಿಥಲಿನ್ ಎಂಬ ಕಳೆನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 3 ಮಿಲಿ ಬೆರೆಸಿ ಭೂಮಿಗೆ ಸಿಂಪಡಿಸಬೇಕು. ಸಿಂಪರಣೆ ಸಮಯದಲ್ಲಿ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರೋದು ಮುಖ್ಯ. ಶೇಂಗಾ ಬೆಳೆಯಲ್ಲಿ ಎಡೆಕುಂಟೆ ಹೊಡೆಯುವುದು ಕೂಡ ಅತಿ ಮುಖ್ಯ. ಇದರಿಂದ ಬಾರಂಗಿಗಳಿಗೆ ಮಣ್ಣು ಏರಿಸಿದಂತಾಗಿ ಕಾಯಿಗಳು ಭೂಮಿಯಲ್ಲಿ ಇಳಿಯಲು ಅನುಕೂಲವಾಗುತ್ತೆ. ಹೀಗೆ ಸುಧಾರಿತ ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡದ್ದೇ ಆದರೆ ರೈತರು ಶೇಂಗಾ ಬೆಳೆಯಲ್ಲಿ ಹೆಚ್ಚು ಇಳುವರಿ ಪಡೆದು ಅಧಿಕ ಆದಾಯ ಗಳಿಸಲು ಸಾಧ್ಯ. ಈತ ಸರ್ಕಾರಿ ನೌಕರಿಯಲ್ಲಿ ಇದ್ದಾತ. ಆದ್ರೆ ಮನಸ್ಸು ಹಂಬಲಿಸ್ತಾ ಇದ್ದಿದ್ದು ಮಾತ್ರ ಕೃಷಿಯ ಕಡೆಗೆ. ಕೊನೆಗೂ ಇದ್ದ ನೌಕರಿಗೆ ಗುಡ್ ಬೈ ಹೇಳಿ ತನ್ನೂರಿನಿತ್ತ ನಡೆದೇ ಬಿಟ್ಟ. ಅನ್ನದಾತ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಯಶೋಗಾಥೆಗಳ ಪ್ರೇರಣೆಯಿಂದ ಮತ್ತು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಕೃಷಿ ಆರಂಭಿಸಿದ ಈತ ಇವತ್ತು ಈ ಭಾಗದ ಪ್ರಗತಿಪರ ರೈತ ಅಂತ ಅನಿಸಿಕೊಂಡಿದ್ದಾನೆ. ಈ ಬಾರಿ ಕೇವಲ 1/2 ಎಕರೆಯಲ್ಲಿ ಬೆಳೆದ ಬದನೆ ಬೆಳೆ ರೈತನ ಜೇಬನ್ನ ತುಂಬಿಸಿದೆ. ಇವರೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ತುಂಗಳ ಗ್ರಾಮದ ನಿವಾಸಿ ಸಿಕಂದರ್ ತಾಂಬೋಳಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಚಾಲಕ ಕಂ ನಿರ್ವಾಹಕ ಹುದ್ದೆಯಲ್ಲಿದ್ದವರು. ಆದ್ರೆ ಇವರಿಗೆ ಹುಟ್ಟೂರಿಗೆ ತೆರಳಿ ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಅನ್ನೋ ಮಹದಾಸೆ. ಸುಮಾರು 6 ವರ್ಷ ಹೇಗೋ ಸಮಯ ತಳ್ಳಿದ ಸಿಕಂದರ್ ಕೊನೆಗೂ ಇತ್ತ ಸರ್ಕಾರಿ ನೌಕರಿಗೆ ಗುಡ್ ಬೈ ಹೇಳಿ ಊರಿನ ದಾರಿ ಹಿಡಿತಾರೆ. ಪಿತ್ರಾರ್ಜಿತ 3 ಎಕರೆಯಲ್ಲಿ ಕೃಷಿ ಆರಂಭಿಸುತ್ತಾರೆ. ಪ್ರಾರಂಭದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡ ಇವರಿಗೆ ಮೂಲ ಪ್ರೇರಣೆಯಾಗಿತ್ತು ಅನ್ನದಾತ ಕಾರ್ಯಕ್ರಮ.
ತದನಂತರ ಕೃಷಿ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಹಳೆ ಕೃಷಿ ವಿಧಾನಗಳನ್ನ ಬಿಟ್ಟು ಹೊಸತನಕ್ಕೆ ಕೈ ಹಾಕ್ತಾರೆ. ಪ್ರಸ್ತುತ ಇಲ್ಲಿ ನೀವು ನೋಡ್ತಾ ಇರೋದು ಅರ್ಧ ಎಕರೆಯಲ್ಲಿರೋ ಬದನೆ ತಾಕು. ಏರು ಮಡಿಯ ಮೇಲೆ ಸಾಲಿನಿಂದ ಸಾಲಿಗೆ 4 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 2.5 ಅಡಿ ಅಂತರ ಇರೋ ಹಾಗೆ ನಾಟಿ ಮಾಡಲಾಗಿದೆ. ಡ್ರಿಪ್ ಮೂಲಕ ನೀರು ಮತ್ತು ಪೋಷಕಾಂಶಗಳನ್ನ ಪೂರೈಸಲಾಗ್ತಾ ಇದ್ದು, ನೀರು ಆವಿಯಾಗೋದನ್ನ ತಡೆಗಟ್ಟಲು ಕಬ್ಬಿನ ರವದಿಯನ್ನ ಬೆಡ್ ಮೇಲೆ ಹೊದಿಕೆ ಮಾಡಿರೋದು ವಿಶೇಷ. ಸಸ್ಯ ಸಂರಕ್ಷಣೆಯ ಕಡೆಗೂ ಹೆಚ್ಚು ಗಮನ ಕೊಟ್ಟಿದ್ದು, ಕೀಟಗಳ ನಿಯಂತ್ರಣಕ್ಕೆ ಟ್ರ್ಯಾಪ್ ಬಳಕೆ ಮಾಡಿದ್ದಾರೆ. ಇವರ ಬದನೆ ಕೃಷಿಯ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅಧಿಕ ಇಳುವರಿ ಸಾಮರ್ಥ್ಯ ಇರೋ ತಳಿಯನ್ನ ಆಯ್ಕೆ ಮಾಡಿಕೊಂಡಿರೋದು. ನಾನು ಮುಂಚೆ BMTCಯಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಅಲ್ಲಿ 6 ವರ್ಷ ಸೇವೆ ಸಲ್ಲಿಸಿದೆ. ಆಮೇಲೆ ನನಗೆ ಊರ ಕಡೆ ಬರೋಣ, ಆಮೇಲೆ ಏನೋ ಕೃಷಿಯಲ್ಲಿ ನಾನು ಭಾಗವಹಿಸಬೇಕು, ನಾನು ಕೃಷಿಯಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ನಾನು ಯೋಚಿಸಿದೆ. ಇವಾಗ ನನಗೆ 5ನೇ ವರ್ಷ ನಾನು ಕೃಷಿಯಲ್ಲಿ ಸ್ಟಾರ್ಟ್ ಇರೋದು. ನಾನು 4 ಅಡಿ ಸಾಲಿನಿಂದ ಸಾಲಿದೆ. ಆಮೇಲೆ ಗಿಡದಿಂದ ಗಿಡಕ್ಕೆ 2.5 ಅಡಿ ಇರೋದು. ಆಮೇಲೆ 1 ಫೀಟು ಬೆಡ್ ಇರೋದು, 1 ಫೀಟ್ ಹೈಟಲ್ಲಿ ಮಾಡ್ಕೊಂಡಿರೋದು. ಕಬ್ಬಿನ ರವದೆ ಆಮೇಲೆ ಅರಿಶಿಂದು ಅಂತ ಅದೆಲ್ಲ ವೇಸ್ಟ್ ಎಲ್ಲ ನಾನು ಹಾಳು ಮಾಡಲ್ಲ. ಅದೆಲ್ಲ ತಂದ್ಬಿಟ್ಟು ಇದಕ್ಕೆಲ್ಲ ಮಲ್ಚಿಂಗ್ ಮಾಡ್ಕೊತಿರೋದು. ಇದು ಛತ್ತೀಸ್ಗಢನಿಂದ VNR ಕರ್ಣಿಕಾ ಅಂತಂದ್ಬಿಟ್ಟು ಜಯಸಿಂಗ್ಪುರ್ನಿಂದ ನಾನು ಬೀಜ ಖರೀದಿ ಮಾಡ್ಕೊಂಡು ಬಂದೆ. ಅಲ್ಲಿ ರೈಯತ್ ಪಾಟೀಲ್ ಅಂತ ಅಂದ್ಬಿಟ್ಟು ಕೊಟ್ಟರು. ಅವರು ಚೆನ್ನಾಗಿದೆ ತೊಗೊಳ್ಳಿ ಅಂತಂದ್ಬಿಟ್ರು. ಆಮೇಲೆ ತಂದೆ ನಾಟಿ ಮಾಡಿಕೊಂಡೆ. ಆಮೇಲೆ ಸಸಿ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಆಮೇಲೆ ಒಂದು 20 ದಿವಸ ಆಯಿತು. ಅದ್ರ ಮಧ್ಯದಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಸೊಪ್ಪು ಒಂದು ಬೆಳೆ ತಗೊಂಡೆ. ಆಮೇಲೆ ಇಲ್ಲಿ ನಾನು ಇದರಲ್ಲಿ ಯಾವುದ್ರಲ್ಲಿ ಉಳಿತಾಯ ಮಾಡ್ಕೊಳ್ಳೋದಂದ್ರೆ ನಾನು ಎಲ್ಲೋ ಟ್ರ್ಯಾಪ್ಸ್ ಹಾಕೊತೇನೆ, ಮ್ಯಾಜಿಕ್ ಅಂತ. ಆಮೇಲೆ ಮೋಹಕ ಬಲಿಗಳು, ಆ ನೀರು ಲೈಟ್ ಆಗಿಬಿಟ್ಟು ಅದರಲ್ಲಿ ಮೋಹಕದಲ್ಲಿ ಕಾಯಿ ಕೊರಕ ಅದರಿಂದ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅದರಿಂದ ಟ್ರಿಪ್ಸು ಚಿಕ್ಕ ಹುಳುಗಳೇನಿರ್ತವೆ ಅದರಲ್ಲಿ ಕಂಟ್ರೋಲ್ ಆಗ್ತವೆ. ಮಿಕ್ಕಿರೋದು ನಾನು ಸ್ಪ್ರೇ ಮುಖಾಂತರ ನಾನು ಕಂಟ್ರೋಲ್ ಮಾಡ್ಕೊತೀನಿ. ಆಮೇಲೆ ಡೆಫಿಷಿಯನ್ಸಿನ ಕೂಡ ನಾನೇ ನೋಡ್ಕೊತೇನೆ. ಆ ಡೆಫಿಷಿಯನ್ಸಿ ಯಾವ ಡೆಫಿಷಿಯನ್ಸಿ ಇರುತ್ತೆ, ಆ ಕೊರತೆ ಲಘು ಪೋಷಕಾಂಶಗಳು ಯಾವ್ದು ಕೊರತೆ ಇರುತ್ತೆ, ಆ ಕೊರತೆ ನಾನು ನೋಡಿಕೊಂಡು ಅದಕ್ಕೆ ಸ್ಪ್ರೇ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನಾನು ಕೊಟ್ಬಿಟ್ಟು ಡೆಫಿಷಿಯನ್ಸಿ ಕವರ್ ಮಾಡ್ಕೊತೇನೆ. ಸೆಕ್ಯೂರಿಟಿ ವಾಲ್ ಅಂದ್ಬಿಟ್ಟು ನಾನು ಇಲ್ಲಿ ಚಗಚಿ ಹಾಕ್ಕೊಂಡಿರೋದು. ಇದರಲ್ಲಿ 2 ಲಾಭ. ನಮ್ಮದು ಒಂದು 2 ಆಡುಗಳಿದಾವೆ, ಅದರಿಂದ ಕವರ್ ಆಗುತ್ತೆ. ಆಮೇಲೆ ನನ್ನ ಹೈಟು ಕವರೇಜ್ ಮಾಡಿಬಿಟ್ಟು ಆ ಹೈಟ್ ಮುಖಾಂತರ ನಾನು ಕಟ್ಟಿಂಗ್ ಮಾಡ್ಕೋತಾ ಅದು ಉಳಿಸ್ಕೊಂಡಿರೋದು. ಅದರಿಂದನೂ ಕೂಡ ನನಗೆ ಜಾಸ್ತಿ ರೋಗಗಳ ತಡೆಗಳು ಇದರಲ್ಲಿ ಸಿಗ್ತಾ ಇದ್ದಾವೆ. ಇನ್ನೊಂದು ವಿಷಯ ಹೇಳಲೇಬೇಕು. ನೀರಿನ ಅಭಾವ ಇರೋದ್ರಿಂದ ರೈತರು ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಮಾಡಿ ಬೆಳೆಗೆ ನೀಡೋ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. 9 ಲಕ್ಷ ಲೀಟರ್ ನೀರನ್ನ ಇದರಲ್ಲಿ ಸಂಗ್ರಹ ಮಾಡಬಹುದು. ಕೃಷಿ ಭಾಗ್ಯ ಯೋಜನೆಯಡಿ ನಿರ್ಮಾಣ ಮಾಡಿಕೊಂಡಿದ್ದು ಈ ಕೃಷಿ ಹೊಂಡದ ನೀರೇ ಬೆಳೆಗಳಿಗೆ ಆಧಾರ. ಈಗಾಗಲೇ ಬೆಳೆಯಲ್ಲಿ ಕಟಾವು ಶುರುವಾಗಿದ್ದು ಇಲ್ಲಿವರೆಗೆ 10 ಟನ್ ಇಳುವರಿ ಬಂದಿದೆ. ಪ್ರತಿದಿನ 1 ರಿಂದ 1.5 ಟನ್ನಷ್ಟು ಕೊಯ್ಲು ಮಾಡ್ತಾ ಇದ್ದು ಸರಾಸರಿ ಕೆಜಿಗೆ 30 ರೂಪಾಯಿ ಬೆಲೆ ದೊರೆತಿದೆ. ಅಂದ್ರೆ 3 ಲಕ್ಷ ಆದಾಯ ಬಂದಿದ್ದು ಖರ್ಚು ತೆಗೆದು ಹೆಚ್ಚು ಕಡಿಮೆ 2.5 ಲಕ್ಷ ನಿವ್ವಳ ಲಾಭ ಗಳಿಸಿದ್ದಾರೆ ಸಿಕಂದರ್. ನಮ್ಮ ತಂದೆಯವರು ಬಂದಿರೋದು ಜಮೀನು 3 ಎಕರೆ ಬರೀ. ಆ 3 ಎಕರೆದಲ್ಲಿ ನಾನು ಎಲ್ಲ ಬೇಸಿಗೆಯಲ್ಲಿ ಏನೋ ಮಾಡಬೇಕಾದ್ರೆ ನೀರು ಸಾಕಾಗಲ್ಲ. ನಾನು ಏನು ಯೋಚನೆ ಮಾಡಿದೆ, ಕೃಷಿ ಹೊಂಡ ಮಾಡ್ಕೋಬೇಕು ಅಂತಂದ್ಬಿಟ್ಟು ಕೃಷಿ ಹೊಂಡ ಮಾಡ್ಕೊಂಡೆ. ಅದರಲ್ಲಿ ಸ್ಟೋರೇಜ್ ನೀರು ನಾನು ಮಳೆಗಾಲದಲ್ಲಿ ನಮ್ಮ ಹತ್ರ ಬಾವಿ ಇರೋದು, ಆ ಬಾವಿಯಿಂದ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ತಾ ಇರೋದು. ಆ ಕೃಷಿ ಹೊಂಡದಲ್ಲಿ ಅದರ ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ ಅಂತಂದ್ಬಿಟ್ಟು ಅದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಫಸ್ಟು. ಅದರಲ್ಲಿ ಏನಿದೆ 8 ರಿಂದ 9 ಲಕ್ಷ ನೀರು ನನಗೆ ಸಿಕ್ತು. ಆ 8 ರಿಂದ 9 ಲಕ್ಷ ನೀರು ಆಮೇಲೆ ಎಷ್ಟು ತಿಂಗಳು ಎಷ್ಟು ಪ್ಲಾಂಟ್ ನನಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ, ನಾನು ಬೇಸಿಗೆಯಲ್ಲಿ ಯಾವಾಗ ಹಚ್ಚಬೇಕು, ಯಾವಾಗ ಡಿಮ್ಯಾಂಡ್ಸ್ ಆಗುತ್ತೆ, ಮಾರ್ಕೆಟ್ ಪ್ಲೇಸ್ ಯಾವಾಗಿದೆ ಅಂತಂದ್ಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಆಮೇಲೆ ಕೇಳಿದೆ ಎಲ್ರೂ. ಅಲ್ಲಿ ಕೇಳಿಬಿಟ್ಟು ನಾನು 8 ಲಕ್ಷ ನೀರಲ್ಲಿ 2,000 ಸಸಿಗಳು ಇದರಲ್ಲಿ ಆಗ್ತವೆ. ನಾವು ಮಾಡ್ಕೋಬೋದು, ಕೃಷಿಯಲ್ಲಿ ಮಾಡ್ಕೋಬೋದು ತಂದು ನಾನು ಹನಿ ನೀರಾವರಿ ಮುಖಾಂತರ 2,200 ಸಸಿಗಳು ಎಕ್ಸ್ಟ್ರಾ ಮಾಡಿಕೊಂಡೆ. ಯಾಕಂದರೆ ಏನು ಗ್ಯಾಪಿಂಗ್ ಬಂತು ಏನೋ ಆಯಿತು ಅಂದ್ಬಿಟ್ಟು 200 ಹೋಗ್ತವೆ, 2,000 ಉಳ್ಕೊತವೆ. ಇದು ನಾಟಿ ಮಾಡಿದೊಂದು 60-65 ದಿವಸಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಾಯಿ ಬರ್ತಾ ಇರುತ್ತೆ.
ಆಮೇಲೆ ಸೈಜ್ ಬದನೆಕಾಯಿ ಸೈಜು ಒಂದು 50ರಿಂದ 60 ಗ್ರಾಮ್ ಆಗುತ್ತೆ. ಆಮೇಲೆ ಡೈಲಿ ಕಟಿಂಗ್ ಬರ್ತಾ ಇರೋದು ಇವಾಗ ಒಂದು ದಿವಸನೂ ಗ್ಯಾಪ್ ಇಲ್ಲ, ಡೈಲಿ ಕಟಿಂಗ್ ಬರ್ತಾ ಇರೋದು. ಡೈಲಿ ಸುಮಾರು ಒಂದೂವರೆ ಕ್ವಿಂಟಲ್ ಬರ್ತಾ ಇರೋದು. ಇಲ್ಲಿವರೆಗೆ ಸ್ಟಾರ್ಟ್ ಆಗಿಬಿಟ್ಟು ಒಂದು 9ರಿಂದ 10 ಟನ್ ಆಗಿದೆ. ಸಪೋಸ್ ನನಗೆ ರೇಟ್ ಸಿಗಲಿಲ್ಲ ಅಂದರೆ 10 ರೂಪಾಯಿ ಕೆಳಗಡೆ ಬಂತು ಅಂದರೆ ಅವರೆಲ್ಲ ಸೌದಾ ಮಾಡಬೇಕಾದ್ರೆ 2 ರೂಪಾಯಿ ಕೆಜಿ ಮಾಡ್ಕೊತಾರೆ. ಆ 2 ರೂಪಾಯಿ ಕೆಜಿ ಇತ್ತು ಅಂದರೆ ನಾನು ಸ್ವತಃ ನಾನೇ ಕುಂತ್ಕೊಂಡು ನಾನು ಮಾಡ್ಕೊತಾರೆ ನನಗೆ 10 ರೂಪಾಯಿ ಕೆಜಿ ಸಿಗುತ್ತೆ. ಡೈಲಿ ಒಂದೂವರೆ ಕ್ವಿಂಟಲ್ ಅಂದರೆ ಒಂದು 1,500 ರೂಪಾಯಿ ಡೈಲಿ ನನಗೆ ಸಿಗುತ್ತೆ. ಇವಾಗ ಫುಲ್ ಡಿಮಾಂಡ್ ಇರೋದು ಫೋನ್ ಮುಖಾಂತರ ಮಾಡ್ಕೊತಾರೆ. ಅವ್ರಿಗೆ ನಾನು ಬೈಕ್ ಮೇಲೆ ಹೋಗ್ಬಿಟ್ಟು ಒಂದೂವರೆ ಕ್ವಿಂಟಲ್ ನಾನು ಬೈಕ್ ಮೇಲೆ ಸ್ವತಃ ನಾನೇ ತೊಗೊಂಡ್ಬಿಟ್ಟು ಅವ್ರಿಗೆ ಜಮಖಂಡಿಯಲ್ಲಿ ಕೊಟ್ಟು ಬರ್ತಾ ಇರೋದು. ಇಲ್ಲಿವರೆಗೆ ಖರ್ಚಾಗಿರೋದು 35,000. ನನಗೆ ಎವರೇಜ್ ಸಿಕ್ಕಿರೋದು 10 ಟನ್ನಿಗೆ ಒಂದು 30 ರೂಪಾಯಿ ಅಂತ ಎವರೇಜ್ ನನಗೆ ಸಿಕ್ಕಿರೋದು. ಇವ್ರು ಏನು ನೌಕರಿ ಬಿಟ್ಟು ಬಂದಾರ್ರಿ, ಇವ್ರೇನು ಮಾಡ್ತಾರೆ ತಳಿಕೆ ನಾವು ಟೇಕಾ ಮಾಡಿದ್ವಿ. ಅವ ಎಲ್ಲರೊಳಗೆ ನಮ್ಮನ್ನು ಕೇಳ್ದ, ಅವ ತಾವೊಂದು ಪುಸ್ತಕ ನೋಡ್ಕೊಂಡು ಎಲ್ಲೆಲ್ಲಿ ಕೇಳ್ಕೊಂಡು ಬಂದು ಸ್ವಂತ ವ್ಯಕ್ತಿ ಮಾಡ್ಕೊಂಡ್ರಿ. ನಾವು ಸ್ವಂತ ಮಾಡ್ಕೊಳಕ್ಕೆ ಈಗ ನೆರೆವರಿ ಎಲ್ಲರೊಳಗೆ ಅಗದಿ 1 ನಂಬರ್ ಅದಾನ ರೀ. ನೌಕರಿ ಬಿಟ್ಟು ಬಂದು ಇಲ್ಲಿ ಅಂತ ಅಂತಿದ್ವಿ ನಾವು. ಈಗ ನಮ್ಗಿಂತ ಹಿರಿಯರು ಅದಾರ ಒಟ್ಟು 2 ವರ್ಷದಾಗ. ಇಲ್ಲಿ ನೀರಂತೂ ನಮ್ಗೆ ಬ್ಯಾಸಿಗೆ ಕುಡಿಯೋಕೆ ಸಿಗ್ತಿದ್ದಿಲ್ಲ ರೀ, ಜನವರಿ ಆಗದು ರೀ. ಈಗ ಮಳೆ ಆದಾಗ ನೀರು ಇಲ್ಲಿ ಆದ್ರೆ ಒಂದು ಬಾಯಿ ಹಳದು ಗೊಳೆ ಮಾಡಿ ಹೊಂಡ ಮಾಡ್ಕೊಂಡ್ರಿ, ಹನಿ ನೀರಾವರಿ ಮಾಡಿದ್ರಿ. ಅದಕ್ಕೆ ಈಗ ಕಾಯಿ 1 ನಂಬರ್ ಪೇಟ್ಯಾಗ್ರಿ. ಸ್ವತಃ ಸ್ವಂತ ಗಾಡಿ ಮಾಡಾರ್ದ ಸೈಕಲ್ ಮೇಲೆ ತೊಗೊಂಡೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾನೆ. ಒಟ್ಟಾರೆ ಸಿಕಂದರ್ ಕೃಷಿಯಲ್ಲಿ ತೊಡಗಿಕೊಂಡು 5 ವರ್ಷಗಳಾಗ್ತಾ ಬಂತು. ಕೃಷಿಯಲ್ಲೇ ಉತ್ತಮ ಬದುಕನ್ನ ಕಟ್ಕೊಂಡಿದ್ದಾರೆ, ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಬಿಟ್ಟು ಬಂದ ಕೊರಗು ಅವರನ್ನ ಎಂದಿಗೂ ಕಾಡಿಲ್ಲ. ಪ್ರತಿ ಸಮಸ್ಯೆಗೂ ಪರಿಹಾರ ಹುಡುಕ್ತಾ ಆಧುನಿಕ ವಿಧಾನಗಳಲ್ಲಿ ಬೆಳೆಗಳನ್ನ ಬೆಳೀತಾ ಸುತ್ತಮುತ್ತಲ ರೈತರಿಗೆ ಮಾದರಿಯಾಗಿದ್ದಾರೆ. ಮೆಕ್ಕೆಜೋಳವನ್ನ ವರ್ಷದ ಎಲ್ಲಾ ಕಾಲಗಳಲ್ಲೂ ಬೆಳೆಯೋದುಂಟು. ಮುಂಗಾರಿನಲ್ಲಿ ಇದರ ಕೃಷಿ ಕೈಗೊಳ್ಳುವವರು ಹೆಚ್ಚು. ಈ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಕಾಂಡಕೊರಕ ಮತ್ತು ಕೇದಿಗೆ ರೋಗ ಹೆಚ್ಚು ಹಾನಿ ಮಾಡುತ್ತೆ. ಇವುಗಳ ಬಾಧೆಯಿಂದ ಇಳುವರಿಯಲ್ಲಿ ಗಣನೀಯ ಇಳಿತ ಕಂಡುಬರುವುದರಿಂದ ರೈತರು ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಮೆಕ್ಕೆಜೋಳಕ್ಕೆ ಕಾಡುವಂತಹ ಬಹುಮುಖ್ಯ ಕೀಟ ಅಂದ್ರೆ ಕಾಂಡಕೊರಕ. ಇದರ ಬಾಧೆ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚು. ಬಿತ್ತಿದ 15ರಿಂದ 25 ದಿವಸದಲ್ಲಿ ಇದು ಕಾಣಿಸಿಕೊಳ್ಳುತ್ತೆ. ಮೊದಲು ಚಿಟ್ಟೆಗಳು ಎಲೆಗಳ ಮೇಲೆ ಮೊಟ್ಟೆಗಳನ್ನ ಇಡುತ್ತವೆ. ಮೊಟ್ಟೆಗಳಿಂದ ಹೊರಬಂದ ಮರಿಗಳು ಎಲೆ ಮತ್ತು ಸುಳಿಯ ಭಾಗವನ್ನ ಕೊರೆಯುತ್ತವೆ. ಇದರಿಂದ ಗಿಡದ ಕಾಂಡ ಕೊಳೆಯಲು ಪ್ರಾರಂಭವಾಗುತ್ತೆ. ಈ ಕೀಟ ಬಾಧೆಯಿಂದ ಸಸಿಗಳ ಸಂಖ್ಯೆ ಕಡಿಮೆಯಾಗಿ ಗಣನೀಯ ಪ್ರಮಾಣದಲ್ಲಿ ಇಳುವರಿ ಕುಂಠಿತಗೊಳ್ಳುವುದು. ಆದ್ದರಿಂದ ಈ ಕೀಟದ ಹತೋಟಿಗೆ ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ ಕೀಟ ಬಾಧಿತ ಗಿಡಗಳನ್ನು ಸುಟ್ಟು ನಾಶಪಡಿಸಬೇಕು. ಮೆಕ್ಕೆಜೋಳದಲ್ಲಿ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಕಾಂಡಕೊರಕದ ಬಾಧೆ ಕಡಿಮೆಯಾಗುತ್ತೆ. ಇನ್ನು ಬಿತ್ತನೆ ಸಮಯದಲ್ಲಿ ಪ್ರತಿ ಕೆಜಿ ಬೀಜಕ್ಕೆ 3 ಮಿಲಿ ಕ್ಲೋರೋಪೈರಿಫಾಸ್ ಔಷಧಿಯಿಂದ ಉಪಚರಿಸಿ ಬಿತ್ತಬೇಕು. ಬಿತ್ತಿದ 15ರಿಂದ 20 ದಿನಗಳ ನಂತರ ಕಾರ್ಬೋಫ್ಲ್ಯೂರಾನ್ ಹರಳುಗಳನ್ನು ಮರಳಿನಲ್ಲಿ ಮಿಶ್ರಣ ಮಾಡಿ ಸುಳಿಯಲ್ಲಿ ಹಾಕಿ ಹರಳುಗಳನ್ನು ಉಪಯೋಗಿಸಲು ಆಗದೇ ಇದ್ದ ಪಕ್ಷದಲ್ಲಿ 2 ಮಿಲಿ ಕ್ಲೋರೋಪೈರಿಫಾಸ್ ಅಥವಾ 1 ಮಿಲಿ ಲ್ಯಾಂಬ್ಡಾಸೈಲೋಥ್ರಿನ್ ಅಥವಾ 0.3 ಮಿಲಿ ಫ್ಲೋಬೆಂಡಾಮೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರೊಂದಿಗೆ ಜೈವಿಕ ಕ್ರಮವನ್ನು ಪಾಲಿಸಬೇಕು. ಎಕರೆಗೆ 1 ಲಕ್ಷದಷ್ಟು ಟ್ರೈಕೋಗ್ರಾಮಾ ಪರತಂತ್ರ ಜೀವಿಗಳನ್ನು ಬಿತ್ತನೆಯಾದ 4 ವಾರದ ನಂತರ ಪ್ರತಿ ವಾರ 25,000ದಷ್ಟು ಬಿಡುಗಡೆ ಮಾಡಿ. ಇನ್ನು ಮೆಕ್ಕೆಜೋಳದಲ್ಲಿ ಕೇದಿಗೆ ರೋಗ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. ಬಿತ್ತಿದ 30 ದಿನಗಳ ನಂತರ ಕಾಣಿಸಿಕೊಳ್ಳುವ ಈ ರೋಗದ ಲಕ್ಷಣಗಳೆಂದರೆ ಮೊದಲು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಮೇಲೆ ಬಿಳಿ ಶಿಲೀಂಧ್ರ ಕಾಣಿಸಿಕೊಳ್ಳುವುದು ಮತ್ತು ಗಿಡಗಳ ಸಂಖ್ಯೆ ಕಡಿಮೆಯಾಗಿ ಬೆಳವಣಿಗೆ ಕುಂಠಿತಗೊಳ್ಳುವುದು. ಈ ರೋಗದ ಬಾಧೆಯಿಂದ 30ರಿಂದ 90% ಇಳುವರಿ ಕಡಿಮೆಯಾಗಿದ್ದು ಕಂಡುಬಂದಿದೆ. ಇದರ ಹತೋಟಿಗಾಗಿ ಮೊದಲು ರೋಗ ಬಾಧಿತ ಗಿಡಗಳನ್ನು ಕಿತ್ತು ಸುಡಬೇಕು. ಬಸಿಗಾಲುವೆಯನ್ನ ನಿರ್ಮಿಸಬೇಕು. ಬಿತ್ತುವ ಮೊದಲು ಪ್ರತಿ ಕೆಜಿ ಬೀಜಕ್ಕೆ 2.5 ಗ್ರಾಂ ರೆಡೋಮಿಲ್ ಎಂಜೆಡ್
ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇದಾದ ನಂತರ 1 ಸಲ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂ ಮ್ಯಾಂಕೋಜೆಬ್ ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು. ಜೊತೆಗೆ ರೋಗ ನಿರೋಧಕ ತಳಿಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.